ಪ್ರಣಾಮಗಳು. ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಸ್ವಾತಿಯ ನಮಸ್ಕಾರಗಳು. ಇವತ್ತು January 1, 2026. ಸೊ ನಿಮ್ಮ ದಿನ ಹೇಗೆ ಕಳೀತು? ನನ್ನ ದಿನ ಅಂತೂ ಬಹಳ ಚೆನ್ನಾಗಿ ಕಳೀತು. ನಾನಿರೋದು ಕೆಂಗೇರಿ, ಬೆಂಗಳೂರಲ್ಲಿ. ನಮ್ಮನೆ ಹತ್ರ ಕೆಂಪಮ್ಮನ ದೇವಸ್ಥಾನ ಇದೆ. ಅದು ಬರೀ ದೇವಸ್ಥಾನ ಅಲ್ಲ, ಮಹಾಸಂಸ್ಥಾನ, ನಾಗದುರ್ಗಾಂಬಿಕಾ ಪೀಠ ಮಹಾಸಂಸ್ಥಾನ. ಅಲ್ಲಿ ಪ್ರತಿ ವರ್ಷ January 1ಗೆ ಗಿರಿಜಾ ಕಲ್ಯಾಣ ಮಾಡ್ತಾರೆ. ಸೊ ಒಂದು ಮದುವೆಗೆ ನಾವು ಹೇಗೆ ಹೋಗ್ತೀವಿ, ಹಾಗೆ ನಮ್ಮ ಅಪ್ಪ ಅಮ್ಮನ್ನ, ಶಿವ ಪಾರ್ವತಿ, ನಮ್ಮ ತಂದೆ ತಾಯಿ, ಅವ್ರ ಮದುವೆಗೆ ನಾವು ಚೆನ್ನಾಗಿ ಡ್ರೆಸ್ ಅಪ್ ಮಾಡಿಕೊಂಡು ತುಂಬ ಖುಷಿಯಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ, ಮತ್ತು ನಾನು ತುಂಬ ಜನನ ಕರೆದಿದ್ದೆ, ಅವರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು. ತುಂಬ ರಶ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಅಲ್ಲಿರೋ ಪ್ರೊಸೀಜರ್ಸು ಪ್ರತಿಯೊಂದು ನೋಡಿಕೊಂಡು ಖುಷಿಯಿಂದ ಅದನ್ನು ಆನಂದಿಸಿ, ಅನುಭವಿಸಿ, ಧ್ಯಾನ ಮಾಡಿ, ಮತ್ತು ತುಂಬ ಚೆನ್ನಾಗಿರುವಂಥ ಭರ್ಜರಿ ಮದುವೆ ಊಟನ ಮಾಡಿಕೊಂಡು ನನ್ನ ದಿನಾನ January 1ನ ನಾನು ವೆಲ್ಕಮ್ ಮಾಡಿದ್ದೀನಿ. ಸೊ ನಿಮ್ಮದು ಹೇಗಿತ್ತು? ನೀವೇನು ಮಾಡಿದ್ರಿ? ಕಮೆಂಟ್ ಮಾಡಬಹುದು. ಮತ್ತು ಕೆಲವರು ಇರ್ತಾರೆ, ನಿಮಗೆ ಗೊತ್ತಿದೆ January 1 ನಾ ಹೇಗೆ ಲೈಕ್ MG ರೋಡ್ ಮತ್ತು ಇನ್ನು ಬೇರೆ ಜಾಗದಲ್ಲಿ. ಸೊ ಏನು ಪ್ರಯೋಜನ ಆ ಥರ ನಾವು ಕಳೆಯೋದ್ರಿಂದ? ನಮ್ಮನ್ನೇ ನಾವು ಮರ್ತು ಬಿಟ್ಟು ನಮ್ಮನ್ನ ಇನ್ನೊಬ್ರು ಹೊತ್ಕೊಂಡು ಹೋಗೋ ಥರ ಏನು ಯೂಸು? ಅದ್ರ ಬದಲು ನಮ್ಮ ಜೊತೆ ನಾವು ಕನೆಕ್ಟ್ ಆಗಿ ನಮ್ಮ ಎನರ್ಜಿನ ಹೈ ಮಾಡಿ ಖುಷಿಯಿಂದ ಇರೋದು, ಪ್ರತಿಯೊಂದು ಮೂಮೆಂಟು ಖುಷಿಯಿಂದ ಇರೋದು, ಸಂತೋಷದಿಂದ ಇರೋದು, ಅದು ಎಷ್ಟು ಚೆನ್ನಾಗಿರುತ್ತೆ. ಅದು ಹೈಯೆಸ್ಟ್ ಎನರ್ಜಿ ರಿಸೀವ್ ಆಗುವಂಥ ಪ್ಲೇಸಸ್ ನಮ್ಮ ದೇವಸ್ಥಾನಗಳು. ಸೊ ತುಂಬ ಜನ ದೇವಸ್ಥಾನಗಳಿಗೆ ಹೋಗ್ತೀವಿ January 1ಗೆ, ತುಂಬ ಸಂತೋಷದ ವಿಷಯ. ಸೊ ಅದನ್ನು ನಾವು ಮಾಡಿಕೊಂಡು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಎನರ್ಜೀಸ್ ಹೈ ಆಗ್ತಾ ಇರುತ್ತೆ. ಯಾಕಂದರೆ ನಮ್ಮ ಸಂಪ್ರದಾಯನೇ ಅದು. ಸೊ ಇದು ನಾವು ಹೊಸ ವರ್ಷ ಅಂತ, ನಮ್ಮದು ಆ್ಯಕ್ಚುಲಿ ಹೊಸ ವರ್ಷ ಬಂದು ಪ್ರಕೃತಿ ಪ್ರಕಾರ, ನೇಚರ್ ಪ್ರಕಾರ ಅದು ಬಂದ್ಬಿಟ್ಟು ನಮ್ಮ ಯುಗಾದಿನೇ. ಆದರೆ ನಾವು ಡೇಟ್ ಅಂತೂ ಚೇಂಜ್ ಮಾಡ್ತೀವಿ. ಮತ್ತು ನಮ್ದು ಇನ್ನೂ ಒಂದು ತತ್ವ ಇದೆ, ಪ್ರತಿದಿನ ಪ್ರತಿ ಕ್ಷಣನೂ ನಾವು ಸೆಲೆಬ್ರೇಟ್ ಮಾಡೋದು. ನೋಡಿ, ತಮಿಳ್ನಾಡಲ್ಲಿರೋ ನಮ್ಮ ಶ್ರೀರಂಗಂ ದೇವಸ್ಥಾನದಲ್ಲಿ 365 ದಿನಕ್ಕೆ 374 ಹಬ್ಬ ಇದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ದಿನಗಳಿಗಿಂತಲೂ ಜಾಸ್ತಿ ಹಬ್ಬಗಳಿದೆ. ಯಾಕಂದರೆ ಅದೇ ನಮ್ದು ಆ್ಯಕ್ಚುಲಿ ಇರೋದು. ನಾವು ಮನುಷ್ಯರಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ, ಸಾಯ್ತೀವಿ, ಗ್ಯಾರಂಟಿ. ಯಾಕಂದರೆ ಅದು ಒಂದು ನಾಣ್ಯದ ಎರಡು ಮುಖಗಳು. ಒಂದು ನೋಟು ಒಂದು ಸೈಡ್ ಪ್ಲೇನ್ ವೈಟ್ ಇದೆ, ಇನ್ನೊಂದು ಸೈಡ್ ಪ್ರಿಂಟ್ ಇದೆ ಅಂದರೆ ಅದು ಡೂಪ್ಲಿಕೇಟು. ಕಾಯಿನು ಹಾಗೆ ಅಲ್ವಾ? ಆ ಥರ ಆಗಲ್ಲ. ಸೊ ನಾವು ಹುಟ್ಟ ಮೇಲೆ ಹೋಗಲೇಬೇಕು. ಎರಡು ತಗೊಂಡು ಬಂದ್ಬಿಟ್ಟಿದ್ದೀವಿ ಜೊತೆನಲ್ಲಿ ಅಲ್ವಾ? ಹೀಗೆ ಇರೋ ರೀತಿಲಿ. ಆದರೆ ನಾವು ಹೇಗೆ ಅದನ್ನು ಬದುಕ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ? ನಮ್ಮದು ಎಷ್ಟು ಚೆನ್ನಾಗಿರೋ ಜರ್ನಿನ ನಾವು, ಡೇಟ್ ಚೇಂಜ್ ಆಗಿದೆ, 25ರಿಂದ ನಾವು 26ಗೆ ಬಂದಿದ್ದೀವಿ. ಸೊ 25ಕ್ಕೆ ತುಂಬ ಧನ್ಯವಾದಗಳು. ತುಂಬ ಕಲ್ತಿದ್ದೀನಿ. ನನ್ನ ಯೂಟ್ಯೂಬ್ ಜರ್ನಿನೂ ಶುರು ಆಗಿದೆ. ಮತ್ತು ನನ್ನ ಶೇರಿಂಗ್ಸ್ನ ನಾನು ಯಾಕೆ ಮಾಡ್ಕೋತಾ ಇದ್ದೀನಿ ಅಂದರೆ, ಒಂದು ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ನನಗೆ, ಮತ್ತು ನಾನು ಇದನ್ನು ತಿಳಿಸೋದ್ವಾಗ ನೀವುಗಳು ಯಾರು ಕೇಳ್ತೀರಾ ಅವರಲ್ಲಿ ಇವ್ರಿಗೂ ಈ ಥರ ಎಲ್ಲ ಮಾಡಿರೋದ್ರಿಂದ ಇವ್ರಿಗೆ ಈ ಜರ್ನಿ ಇಲ್ಲಿವರೆಗೂ ಹೋಗಿದೆ. ಸೊ ನಾವು ಯಾಕೆ ಒಂದು ಸ್ಟೆಪ್ ತಗೋಬಾರ್ದು? ಯಾಕಂದರೆ ಜೀವನದಲ್ಲಿ ನನ್ನ ಚಾನಲ್ ಹೆಸರೇ ಒಂದು ಹೆಜ್ಜೆ ಅಲ್ವಾ? ಸೊ ಒಂದು ಹೆಜ್ಜೆನ ನಾವು ಮುಂದೆ ಇಡೋದ್ರಿಂದ ಎಷ್ಟು ಬದಲಾವಣೆಗಳಾಗುತ್ತೆ. ನಾವು ಮುಂಚೆ ಇದನ್ನೆಲ್ಲ ಮಾಡ್ತಾ ಇರಲಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ಸೊ ಈಗ ನಮಗೆ ಒಂದು ವಯಸ್ಸಾಗ್ತಾ ಇದ್ದಂಗೆ, ಈಗ ನನಗೆ 100 ವರ್ಷ ಬದುಕಬೇಕು ಅಂತ ಆಸೆನೂ ಇರೋದಕ್ಕೆ ಅದ್ರ ಕಡೆ ನಾನು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಶ್ರೀರಂಗಂನಲ್ಲಿ ಪ್ರತಿಯೊಂದು ದಿನಾನೂ ಹಬ್ಬನೇ ಅಲ್ಲಿ. ಆ ರೀತಿ ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ಪ್ರತಿ ಕ್ಷಣ ಹಬ್ಬ ಮಾಡ್ಬೋದು. ಬೇಜಾರಾಗಲ್ವಾ? ದುಃಖ ಆಗಲ್ಲ? ಆಗುತ್ತೆ, ಇಟ್ಸ್ ಓಕೆ. ಯಾಕಂದರೆ ರೋಡ್ಸ್ ಇದೆ ಅಂದರೆ ಹಂಪ್ಸ್ ಆ್ಯಂಡ್ ಡಂಪ್ಸ್ ಇದ್ದೇ ಇರುತ್ತೆ. ಲೈಫ್ ಇಸ್ ಎ ರೋಲರ್ ಕೋಸ್ಟರು, ಅದು ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ಹೇಗೆ ತೊಗೊಂಡು ಹೋಗ್ತೀವಿ? ಯಾಕಂದ್ರೆ ನಾವು ಕಲಿತಾ ಇದ್ರೆ ಲರ್ನಿಂಗ್ ಸ್ಟೇಟಲ್ಲಿದೆ, ಸ್ಟೂಡೆಂಟ್ ಆಗಿದ್ರೆ ನಾವು ಖುಷಿಯಾಗಿರ್ತೀವಿ. ಮಕ್ಕಳು ನೋಡಿ, ಒಂದು ಸ್ವಲ್ಪ ಹೊತ್ತು ಜಗಳ ಮಾಡ್ತಾರೆ, ಮತ್ತು ಆಟ ಆಡ್ತಾರೆ, ಬಿದ್ದು ಬಿಡ್ತಾರೆ, ಮತ್ತು ನೆಕ್ಸ್ಟ್ ಮೂಮೆಂಟಲ್ಲಿ ನಗ್ತಾರೆ. ಹಾಗೆ ಅಲ್ವಾ? ನಾವು ಎಷ್ಟೋ ದಾಟ್ಕೊಂಡು ಬಂದಿದ್ದೀವಿ, ಈಗಂತ ಏನಿಲ್ಲ. ಬಟ್ ನಾವು ಜಾಸ್ತಿ ಅದನ್ನು ತಲೆ ಕೆಡಿಸ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆವಾಗ ನಮಗೆ ಕಾಯಿಲೆಗಳು ಬರುತ್ತೆ. ಸೊ ಅದೆಲ್ಲ ನಮಗೆ ಬರಬಾರ್ದು, ಅದು ಯಾವುದು ನಮ್ಮ ಹತ್ರ ಸುಳಿಬಾರ್ದು ಅಂದರೆ ನಾವು ಪ್ರತಿ ಮೂಮೆಂಟ್ನ, ಪ್ರತಿ ಕ್ಷಣನ ಖುಷಿಯಿಂದ, ಆನಂದದಿಂದ, ಪ್ರತಿ ಉಸಿರುನೂ ಆನಂದದಿಂದ ತಗೋತಾ ಇರಬೇಕು. ಆಗ ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ನಾನು ಯಾವಾಗಲೂ ಹೇಳೋ ಥರ, ಧೈರ್ಯಂ ಸರ್ವತ್ರ ಸಾಧನಂ, ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ಜೀವನ ತುಂಬ ಸುಂದರವಾಗಿದೆ, ಮತ್ತು ನಮ್ಮ ಜೀವನದ ಶಿಲ್ಪಕಾರ ನಾವೇ. ಸೊ ಧನ್ಯವಾದ. ನಿಮ್ಮ ಜರ್ನಿ ಹೇಗಿತ್ತು ಅಂತ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ.
ಮತ್ತೆ ಎಲ್ಲರಿಗೂ 26 ತುಂಬಾ ಚೆನ್ನಾಗಾಗಿ ಬರಲಿ. ನಮಸ್ತೆ.